ನಮಸ್ಕಾರ ವೀಕ್ಷಕರೇ, ಓಂ ಶ್ರೀ ಗಣೇಶಾಯ ನಮಃ. ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಒಟ್ಟಾರೆ ಇಂದಿನ ರಾಶಿಗಳ ದ್ವಾದಶ ರಾಶಿ ಫಲವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ಜನರು ಇಂದು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು. ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಕೂಡ ನಿಮಗೆ ಇರುತ್ತದೆ. ಕಂಪನಿಯಿಂದ ಅಥವಾ ನೀವು ಯಾವುದೇ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ನಿಮಗೆ ಇವತ್ತು ಬಾಸ್ ಕಡೆಯಿಂದ ಅಥವಾ ನಿಮ್ಮ ಮ್ಯಾನೇಜರ್ ಕಡೆಯಿಂದ ಕೆಲಸದ ನಿಮಿತ್ತ ಬೇರೆ ಊರಿಗೆ ಅಂದರೆ ದೂರದ ಪ್ರಯಾಣದ ಅವಕಾಶವಿರುತ್ತದೆ. ಇದರಲ್ಲಿ ನಿಮಗೆ ಲಾಭ ಮಾಡುವಂಥ ಕೆಲವು ಅಂಶಗಳು ಇರುತ್ತವೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದರಲ್ಲಿ ನೀವು ಲಾಭವನ್ನು ಕೂಡ ಮಾಡಬಹುದು. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವಿವಾಹಿತರು ಕಚೇರಿ ಪ್ರಣಯದಿಂದ ದೂರವಿದ್ದರೆ ಒಳ್ಳೆಯದು. ಕಚೇರಿಯಲ್ಲಿ ಯಾವುದೇ ರೀತಿಯ ನಿಮಗೆ ಪ್ರಣಯ ಅಥವಾ ಮೋಜು ಮಸ್ತಿ ಅಥವಾ ಬೇರೆ ಉದ್ಯೋಗಿಗಳೊಂದಿಗೆ ಸರಸ ಸಲ್ಲಾಪಗಳು ಬೇಡ. ಇದರಿಂದ ನಿಮಗೆ ದೀರ್ಘಕಾಲದ ಸಮಸ್ಯೆಗಳು ಉಂಟಾಗುತ್ತವೆ. ವ್ಯಾಪಾರದಲ್ಲಿ ವಿಸ್ತರಣೆಯಾಗಲಿದೆ. ವ್ಯಾಪಾರದಲ್ಲಿ ಯಾವುದೇ ಪ್ರಮಾಣ ಇಲ್ಲ. ಆರ್ಥಿಕ ಸ್ಥಿತಿಯು ಬಲವಾಗಿ ಇರುತ್ತದೆ. ಆರ್ಥಿಕ ಸ್ಥಿತಿ ನಿಮ್ಮದು ಬಲವಾಗಿರುತ್ತದೆ. ಹಣದ ಒಳವರಿವು ಹೆಚ್ಚಾಗಲಿದೆ. ಹಣ ಇವತ್ತು ನಿಮ್ಮ ಕಡೆಯಿಂದ ಖರ್ಚಾಗುತ್ತಿಲ್ಲ. ನೀವು ಲಾಭವನ್ನೇ ಪಡೆಯುತ್ತೀರಿ. ನೀವು ಹಳೆಯ ಹೂಡಿಕೆಯಿಂದ ಕೆಲವು ಬಹಳ ವರ್ಷಗಳಿಂದ 5 ವರ್ಷ 7 ವರ್ಷಗಳ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಇಂದು ನೀವು ದೇವಸ್ಥಾನದ ಅಥವಾ ದೇಣಿಗೆ ಕಾರ್ಯಗಳಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು. ದೀರ್ಘಕಾಲದ ಕಾಯಿಲೆಯಿಂದ ನೀವು ಇವತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಇನ್ನು ಈ ರಾಶಿಯವರಿಗೆ ವೃಷ್ಟ ದಿನ ಅಂತಲೂ ಹೇಳಿಕೆ ಆಗೋದಿಲ್ಲ, ಒಳ್ಳೆಯ ದಿನ ಅಂತಲೂ ಹೇಳಿಕೆ ಆಗೋದಿಲ್ಲ. ಬಟ್ ಜೀವನದಲ್ಲಿ ಒಂಥರ ಒಳ್ಳೆಯ ದಿನ ಅಂತಲೇ ಇವತ್ತು ಹೇಳ್ಬೋದು. ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ 04. ಇಂದು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಪ್ರಗತಿಯಲ್ಲಿ ಹೊಸ ಅವಕಾಶಗಳನ್ನು ತೆರೆಯಲಿವೆ. ಕೆಲಸ ಕಾರ್ಯಗಳಿಗೆ ಇದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗುತ್ತವೆ. ನೀವು ಗಣೇಶನಿಗೆ ಇವತ್ತು ಕೈ ಮುಗಿದು ಹೊರಗಡೆ ಹೋಗಬೇಕಾಗುತ್ತೆ. ಆದ್ದರಿಂದ ಎಲ್ಲ ನಿಮ್ಮ ಅಡೆತಡೆ ನಿವಾರಣೆಗಳನ್ನು ಆ ಗಣೇಶ ಇವತ್ತು ನಿವಾರಿಸುತ್ತಾನೆ. ಕಚೇರಿಯಲ್ಲಿ ಕೆಲಸದ ಸವಾಲುಗಳನ್ನು ಎದುರಿಸಲು ನೀವು ಆತ್ಮವಿಶ್ವಾಸವನ್ನು ಹೊಂದಬೇಕಾಗುತ್ತದೆ. ವ್ಯಾಪಾರದ ಪರಿಸ್ಥಿತಿ ಬಲವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಅದೃಷ್ಟವಂತಾಗಿರುತ್ತೀರಿ. ಎಲ್ಲ ವ್ಯಾಪಾರದಲ್ಲಿ ಇವತ್ತು ಎಲ್ಲ ವ್ಯಾಪಾರಿಗಳನ್ನು, ನಿಮ್ಮ ಕಾಂಪಿಟೇಟರ್ ವ್ಯಾಪಾರಿಗಳನ್ನು ಅಥವಾ ನಿಮ್ಮ ಏನು ಪ್ರತಿಸ್ಪರ್ಧಿಗಳು ಇದ್ದಾರೆ ಅವರೆಲ್ಲರನ್ನು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಹಿಂದಕ್ಕೆ ಮುಂದುವರಿಯುತ್ತೀರಿ. ಆದ್ದರಿಂದ ನೀವು ಇವತ್ತು ವ್ಯಾಪಾರದಲ್ಲಿ ಅದೃಷ್ಟವಂತ ಹಾಗೂ ಹಣಕಾಸಿನ ವಿಷಯದಲ್ಲಿ ಅದೃಷ್ಟವಂತವಾಗಿ ಇರುತ್ತೀರಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಸಹೋದರ ಮತ್ತು ಸಹೋದರಿಯರ ನಡುವೆ ನಡೆಯುತ್ತಿರುವ ಆಸ್ತಿ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ. ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತೀರಿ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ವಿಹಾರವನ್ನು ಹೊರಪ್ರವಾಸವನ್ನು ಯೋಜಿಸಬಹುದು. ಇದು ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿ ಮತ್ತು ಪ್ರಣಯವನ್ನು ಹೆಚ್ಚಿಸುತ್ತದೆ. ಇನ್ನು ಈ ರಾಶಿಯ ಅದೃಷ್ಟ ಬಣ್ಣ ಬಂದು ನೀಲಿ. ಅದೃಷ್ಟದ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದು ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ರೋಚಕ ತಿರುವುಗಳು ಕಂಡುಬರುತ್ತವೆ. ಕಚೇರಿಯಲ್ಲಿ ನಿಮ್ಮ ಕಾರ್ಯನಿರ್ವಹಣೆ ಹಾಗೂ ಕೆಲಸ ಉತ್ತಮವಾಗಿರುತ್ತದೆ. ವೃತ್ತಿಯಲ್ಲಿ ಮೇಲ್ದರ್ಜೆಗೆ ಏರಲು ಹಲವು ಅವಕಾಶಗಳು ನಿಮಗೆ ದೊರೆಯಲಿವೆ. ಆ ಅವಕಾಶವನ್ನು ಸದುಪಯೋಗಿಸಿಕೊಂಡರೆ ನಿಮಗೆ ಒಳ್ಳೆಯ ಲಾಭ ಇದೆ. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಕಾಪಾಡಿಸಿಕೊಳ್ಳಿ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿದರೆ ಒಳ್ಳೆಯದು. ಇಂದು ಕೆಲವರಿಗೆ ಹಣದ ವಿಚಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಜಗಳ ಉಂಟಾಗಬಹುದು. ಕಾನೂನು ವಿಷಯಗಳಿಂದ ದೂರವಿದ್ದರೆ ಒಳ್ಳೆಯದು. ಸಂಭಾಷಣೆಯ ಮೂಲಕ ಮಾತನಾಡುವ ಮೂಲಕ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆ ಪರಿಹರಿಸಲು ಅಥವಾ ಮಾಡಲು ಪ್ರಯತ್ನಿಸಿ. ಕಚೇರಿ ನಿರ್ವಹಣೆಯಲ್ಲಿ ನಿಮ್ಮ ಸಕಾರಾತ್ಮಕ ಚಿತ್ರವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಎಣ್ಣೆಯುಕ್ತ ಮತ್ತು ಜಂಕ್ ಫುಡ್ಡು ಹೊರಗಡೆ ತಿನ್ನೋದನ್ನು ತಪ್ಪಿಸಿದರೆ ಒಳ್ಳೆಯದು. ಮನೆಯ ಸಮತೋಲಿತ ಆಹಾರವನ್ನು ಸೇರಿಸಿ. ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮನ್ನು ಆರೋಗ್ಯಕರವಾಗಿ ಮತ್ತು ಫಿಟ್ಟಾಗಿ ಇರಿಸುತ್ತದೆ. ಆದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಇವತ್ತು ಕಾಣ್ತಾ ಇದೆ. ಇನ್ನು ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 02. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇಂದು ಕಟಕ ರಾಶಿಯವರಿಗೆ ಒಂದು ಉತ್ತಮ ದಿನ ಅಂತಲೇ ಹೇಳ್ಬೋದು. ಆದರೆ ಅದೃಷ್ಟ ಅಷ್ಟೇ ಇಲ್ಲ, ಆದರೂ ಓಕೆ. ಸಂಸಾರದಲ್ಲಿ ಸ್ವಲ್ಪ ಬಿರುಕು ಉಂಟಾಗಲಿದೆ. ಸಂಸಾರದಲ್ಲಿ ಬಿರುಕು ಸಂಗಾತಿ ಅಂದರೆ ಮೂರನೆಯ
ವ್ಯಕ್ತಿ ಪ್ರವೇಶ ಮಾಡಿದಾಗ ಸ್ವಲ್ಪ ಬಿರುಕು ಉಂಟಾಗುವಂಥ ಸಾಧ್ಯತೆಗಳು ಇದೆ. ಪೋಷಕರಿಂದ ಅನುಮೋದನೆ ಏನಾದರೂ ಪಡೆಯಬಹುದು. ಇಂದು ನೀವು ಹೊಸ ಆದಾಯದ ಮೂಲಗಳಿಂದ ಸ್ವಲ್ಪ ಲಾಭವನ್ನು ಪಡೆಯುತ್ತೀರಿ. ಹೂಡಿಕೆಗೆ ಸಾಕಷ್ಟು ಅವಕಾಶಗಳು ದೊರೆಯಲಿವೆ. ಸಿಕ್ಕಿಬಿದ್ದ ಹಣವನ್ನು ವಾಪಸ್ ಪಡಿತೀರಿ. ಅಂದರೆ ಹಳೆಯ ನಷ್ಟಗಳನ್ನು ಏನಾದರೂ ಆಗಿದರೆ ಅದನ್ನು ವಾಪಸ್ ಇವತ್ತು ನೀವು ಪಡಿತೀರಿ. ಆದರೆ ಹಣವನ್ನು ಉಳಿಸಿದರೆ ಒಳ್ಳೆಯದು. ಮತ್ತೆ ಹೂಡಿಕೆ ಮಾಡಲು ಹೋಗಬೇಡಿ. ಅಂದರೆ ಹಳೆಯ ನಷ್ಟ ಏನಾದರೂ ರಿಕವರ್ ಆದರೆ ಹೊಸ ಹೂಡಿಕೆ ಮಾಡ್ಬೋದು. ಬಟ್ ಹಳೆಯ ಏನು ನಷ್ಟದಿಂದ ನಿಮಗೆ ಲಾಭ ಏನಾದರೂ ಬಂದರೆ ಅದನ್ನು ನಿಮ್ಮ ಬಳಿಯಲ್ಲಿ ಇಸ್ಕೊಂಡ್ರೆ ಒಳ್ಳೆಯದು. ಇಂದು ಕಚೇರಿಯಲ್ಲಿ ಪೈಪೋಟಿಯ ವಾತಾವರಣ ಇರುತ್ತದೆ. ಸವಾಲಿನ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ನಿಭಾಯಿಸಿದರೆ ಒಳ್ಳೆಯದು. ಕಚೇರಿ ರಾಜಕೀಯದಿಂದ ದೂರವಿರಿ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಅದೃಷ್ಟದ ಬಣ್ಣ ಕಪ್ಪು. ಅದೃಷ್ಟದ ಸಂಖ್ಯೆ 08. ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಸಂಬಂಧದ ಸಮಸ್ಯೆಗಳು ಬಗೆಹರಿಯಲಿವೆ. ಪ್ರೇಮ ಸಂಬಂಧಗಳಲ್ಲಿ ಒಂಥರ ಮಧುರತೆ ಅಥವಾ ಕಂಫರ್ಟ್ ಝೋನ್ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕ ಸಂಬಂಧವು ಬಲವಾಗಿರುತ್ತದೆ. ವೃತ್ತಿ ಪ್ರಗತಿಗೆ ಅಸಂಖ್ಯಾತ ಅವಕಾಶಗಳು ನಿಮ್ಮ ಮುಂದೆ ಇರುತ್ತವೆ. ಆದರೆ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಹೆಚ್ಚಿನ ಸಮಯವನ್ನು ಕಚೇರಿಯಲ್ಲಿ ಕಳೆಯಬೇಕಾಗಬಹುದು. ವಿದ್ಯಾರ್ಥಿಗಳು ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವರು. ಹಣಕಾಸಿನ ವಿಷಯಗಳಲ್ಲಿ ದಿನವು ಉತ್ತಮವಾಗಿರುತ್ತದೆ. ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭ ನಿಮಗೆ ದೊರೆಯಲಿದೆ. ಹೊಸ ಆಸ್ತಿ ಅಥವಾ ಹೊಸ ವಾಹನವನ್ನು ಖರೀದಿಸುವ ಅವಕಾಶವಿರುತ್ತದೆ. ಆದರೆ ಖರೀದಿಸುವಾಗ ಸಾಲ ಸೂಲ ಮಾಡದೆ ನೇರವಾಗಿ ವಾಹನವನ್ನು ಖರೀದಿಸಿದರೆ ಒಳ್ಳೆಯದು. ನಿಮ್ಮ ಆರೋಗ್ಯವೇ ಇಂದು ಉತ್ತಮವಾಗಿರುತ್ತದೆ. ಆದರೆ ವಾಹನ ಚಲಾಯಿಸುವಾಗ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ವಾಹನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 09. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ಕನ್ಯಾ ರಾಶಿಯವರಿಗೆ ದಿನವು ಏರಿಳಿತಗಳಿಂದ ಕೂಡಿರುತ್ತದೆ. ಕಚೇರಿಯಲ್ಲಿ ತುಂಬ ಬಿಡುವಿಲ್ಲದ ಕೆಲಸಗಳು ಇರುತ್ತವೆ. ನೀವು ಕೆಲಸದ ಹೆಚ್ಚುವರಿ ಜವಾಬ್ದಾರಿಯನ್ನು ಪಡೆಯುತ್ತೀರಿ. ಸಂಬಂಧದಲ್ಲಿ ನೀವು ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಸಂಗಾತಿಯ ಮನಸ್ಥಿತಿಯ ಬದಲಾವಣೆಯಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೆ ಕೋಪದಿಂದ ಸ್ವಲ್ಪ ದೂರವಿದ್ದರೆ ಒಳ್ಳೆಯದು. ಏನಿದ್ರೂ ಮಾತಿನ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಮತ್ತು ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇಂದು ನೀವು ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕು. ದೀರ್ಘಾವಧಿಯ ಆರ್ಥಿಕ ಗುರಿಗಳನ್ನು ಮಾಡಿ ಹಣ ಉಳಿಸಿ. ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಡಿ. ಇದರಿಂದ ನಿಮಗೆ ಆ ವಸ್ತುವಿನ ಖರೀದಿಸುವಲ್ಲಿ ಮೋಸ ಆಗಬಹುದು. ನೀವು ಕೊಟ್ಟ ಹಣಕ್ಕೆ ಸರಿಯಾದ ವಸ್ತು ನಿಮಗೆ ಬರೋದಿಲ್ಲ. ಅಂದರೆ ಏನಾದರೂ ಮಿಸ್ಟೇಕ್ ಆಗಿರುವಂಥ ವಸ್ತುಗಳು ನಿಮಗೆ ದೊರೆಯುತ್ತವೆ. ಆದರೆ ಅದನ್ನು ವಾಪಸ್ ಮಾಡಲಿಕ್ಕೆ ಹೋದರೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಆರೋಗ್ಯದ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಒತ್ತಡದ ನಿರ್ವಹಣೆ ಚಟುವಟಿಕೆಗಳಲ್ಲಿ ಆಟೋಟಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಂಡ್ರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಮಿಶ್ರ ಫಲದ ದಿನ ಆಗಲಿದೆ. ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಅನುಕೂಲಕರವಾಗಿ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ನಡೆಯಬಹುದು. ಸಂಬಂಧದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಲಿ. ನೀವು ಸ್ವಲ್ಪ ಮೌನ ವಹಿಸಿದರೆ ಇವತ್ತು ಸಂಬಂಧದಲ್ಲಿ ಒಳ್ಳೆಯದು. ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ಯಾವುದೇ ಮೂರನೇ ವ್ಯಕ್ತಿ ಸಂಬಂಧದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಬರದೇ ಇದ್ರೇ ಒಳ್ಳೆಯದು ಅಂತ ನಿಮ್ಮ ಭವಿಷ್ಯದಲ್ಲಿ ಹೇಳಲಾಗ್ತಾಯಿದೆ. ಮೂರನೇ ವ್ಯಕ್ತಿ ಬೇಡ. ವ್ಯಾಪಾರ ಬೆಳವಣಿಗೆಗೆ ಹೊಸ ಅವಕಾಶಗಳ ಮೇಲೆ ಕಣ್ಣಿಡಿ. ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಇರುತ್ತದೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಿ. ವ್ಯಾಪಾರದಲ್ಲಿ ವಿಸ್ತರಣೆಯಾಗಲಿದೆ. ಆರೋಗ್ಯ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟ ಸಂಖ್ಯೆ 0907, 2 ಸಂಖ್ಯೆ ಇದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯಂತ ಮಂಗಳಕರವಾದ ದಿನ ಆಗಲಿದೆ. ನೀವು ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿ ಹೊಂದಿರಿ. ನೀವು 2-3 ಬ್ರ್ಯಾಂಚ್ಗಳನ್ನು ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಸಾಧ್ಯತೆ ಇದೆ. ಕೆಲವು ಜನರ ಸಂಬಂಧಗಳನ್ನು ಪೋಷಕರು ಬೆಂಬಲಿಸುತ್ತಾರೆ. ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಇಂದು ಅದೃಷ್ಟವು ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಅನುಕೂಲಕರವಾಗಿ ಇರುತ್ತದೆ. ಹಣದ ಹರಿವಿಗೆ ಹೊಸ ದಾರಿಗಳು ಸುಗಮವಾಗಲಿವೆ. ನೀವು ಸಾಲದಿಂದ ಇವತ್ತು ಮುಕ್ತವಾಗುತ್ತೀರಿ. ಅದು ನಿಮ್ಮ ಸ್ನೇಹಿತರ ಸಾಲದಿಂದ ಸ್ಪೆಷಲಾಗಿ ಮುಕ್ತರಾಗುತ್ತೀರಿ.
ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಇವತ್ತು ಹಾಸ್ಪಿಟಲ್ಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆಯನ್ನು ಬಿಟ್ಟರೆ ಒಳ್ಳೆಯದು. ಇನ್ನು ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 04. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಇಂದು ಸಾಮಾನ್ಯ ದಿನವಾಗಿ ಇರುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯವು ಇರುತ್ತದೆ. ನಿಮ್ಮ ಸಂಗಾತಿಯ ಮೇಲೆ ಸಾಕಷ್ಟು ಪ್ರೀತಿಯ ಭಾವನೆ ಹೆಚ್ಚಾಗಬಹುದು. ವೃತ್ತಿ ಜೀವನದಲ್ಲಿ ಹಲವು ದೊಡ್ಡ ಬದಲಾವಣೆಗಳು ಆಗಲಿವೆ. ಕಚೇರಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಿಮಗೆ ಅನೇಕ ಅದ್ಭುತ ಅವಕಾಶಗಳು ಸಿಗುತ್ತವೆ. ನಿಮ್ಮ ಕೆಲಸದ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಉದ್ಯೋಗಿಗಳು ನೀಡುತ್ತಾರೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಅತ್ಯಂತ ಮಂಗಳಕರ ದಿನವಾಗಿ ಇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಕೆಲವು ಜನರು ಚಿಂತನಶೀಲವಾಗಿ ಷೇರು ಮಾರುಕಟ್ಟೆ ಅಥವಾ ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆ ಮಾಡಬಹುದು. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಜಂಕ್ ಫುಡ್ ಅಥವಾ ಹೊರಗಿನ ತಿಂಡಿಗಳನ್ನು ತಪ್ಪಿಸಿದರೆ ಒಳ್ಳೆಯದು. ಮನೆಯ ಸಮತೋಲಿತ ಆಹಾರವನ್ನು ಸೇವಿಸಿ. ಅದೃಷ್ಟದ ಬಣ್ಣ ಬಿಳಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 0406. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಮಿಶ್ರ ಫಲಿತಾಂಶಗಳ ದಿನವಾಗಲಿದೆ. ನೀವು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಸಂಬಂಧಗಳಲ್ಲಿ ವಿವಾದಗಳು ಹೆಚ್ಚಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಧ್ಯ, ಆದರೆ ಮಾತಿನ ಮೂಲಕ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಇಂದು ಕೆಲವು ಜನರ ಸಂಬಂಧಗಳು ಅವರ ಪೋಷಕರಿಂದ ಬೆಂಬಲವನ್ನು ಪಡೆಯುತ್ತವೆ. ಪ್ರೀತಿ ಜೀವನದಲ್ಲಿ ಸಂತೋಷ ಇರುತ್ತದೆ. ಕಚೇರಿಯಲ್ಲಿ ಕೆಲಸದ ಸವಾಲುಗಳು ನಿಮಗೆ ಹೆಚ್ಚಾಗಬಹುದು. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಕೋಪವನ್ನು ತಪ್ಪಿಸಿಬಿಡಿ. ಯಾವುದೇ ಕಾರಣಕ್ಕೂ ಹೆಚ್ಚು ಕೋಪ ಬೇಡ. ವೃತ್ತಿ ಸಂಬಂಧಿತ ನಿರ್ಧಾರಗಳನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳ ಮೇಲೆ ಅಥವಾ ಹೊಸ ವ್ಯಾಪಾರದಲ್ಲಿ ಹೊಸ ಹಣಕಾಸಿನ ನಿಮಗೆ ಅವಕಾಶಗಳು ಇರುತ್ತವೆ. ಅವುಗಳ ಮೇಲೆ ಸ್ವಲ್ಪ ಒಂದು ಕಣ್ಣಿಟ್ಟರೆ ಒಳ್ಳೆಯದು. ಯಾವುದು ಒಳ್ಳೆಯ ಅಂತ ನೋಡಿ ಅದರ ಮೇಲೆ ಹೂಡಿಕೆ ಮಾಡಿದರೆ ಒಳ್ಳೆಯದು. ಇಂದು ನೀವು ಹೊಸ ಆದಾಯದ ಮೂಲದಿಂದ ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ. ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟ ಸಂಖ್ಯೆ 04. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಜೀವನದಲ್ಲಿ ಅನೇಕ ದೊಡ್ಡ ದೊಡ್ಡ ಬದಲಾವಣೆಗಳು ಆಗಲಿವೆ. ನೀವು ಮಾಡುವ ಕೆಲಸದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕು. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಕಚೇರಿಯಲ್ಲಿ ಬಾಸ್ ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ. ನೀವು ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇರುತ್ತದೆ. ಇಂದು ನೀವು ನಿಮ್ಮ ವೃತ್ತಿ ಜೀವನದ ಗುರಿಗಳ ಬಗ್ಗೆ ಮಹತ್ವಾಕಾಂಕ್ಷೆಯಿಂದ ಕಾಣಿಸಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ. ಅವರೊಂದಿಗೆ ಒಟ್ಟಿಗೆ ಊಟವನ್ನು ಮಾಡಿ ಅಥವಾ ಲಾಂಗ್ ಡ್ರೈವ್ ಹೋಗಿ. ಇದು ಸಂಬಂಧದಲ್ಲಿ ನಿಮ್ಮ ಪ್ರೀತಿ ಮತ್ತು ಪ್ರಣಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಬಂಧ ದೀರ್ಘಕಾಲದವರೆಗೆ ಯಾವುದೇ ಜಗಳ ಅಥವಾ ಒಂದು ಸಂಸಾರದಲ್ಲಿ ಬಿರುಕಿಲ್ಲದಂತೆ ನಡೆಯುತ್ತದೆ. ಹೊಸ ಹೂಡಿಕೆಗಳ ಮೇಲೆ ಅವಕಾಶ ಮೇಲೆ ನಿಗಾಯಿಸಿ. ಕೆಲವರಿಗೆ ನಿಮ್ಮ ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಲಾಭ ಆಗಲಿದೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಅದೃಷ್ಟ ಬಣ್ಣ ಕಪ್ಪು. ಅದೃಷ್ಟ ಸಂಖ್ಯೆ 0204. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಮೇಲೆ ಕೆಳಗೆ ಏಳಿತದಿಂದ ಕೂಡಿದ ದಿನವಾಗಿ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಜಗಳ ಬರಬಹುದು. ಸಂಬಂಧದ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ನಿಮ್ಮ ಮಾತಿನ ಮೂಲಕವೇ ಪರಿಹರಿಸಲು ಪ್ರಯತ್ನಿಸಬೇಡಿ. ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ. ವಿವಾಹಿತರು ತಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಸಮಸ್ಯೆಗಳನ್ನು ನೀವು ಪಕ್ಕ ಎದುರಿಸಬೇಕಾಗ್ತದೆ. ಇದು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಆದರೆ ನಿಮ್ಮ ಮೂರನೇ ವ್ಯಕ್ತಿ ಜೀವನದಲ್ಲಿ ಬೇಡ. ಏನಿದ್ರೂ ನಿಮ್ಮ ಮಾತುಕತೆಯಿಂದಲೇ ನಿಮ್ಮ ಸಮಸ್ಯೆಗಳು ಏನಿದೆ ನೀವು ಬಗೆಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿ ಹತ್ರ ಹೋಗೋದು ಬೇಡ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಸಂಸಾರದಲ್ಲಿ ಬಿರುಕು ಖಚಿತ. ಕಚೇರಿ ರಾಜಕೀಯದಿಂದ ದೂರವಿದ್ದರೆ ಒಳ್ಳೆಯದು. ಇನ್ನು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಕೆಲಸದಲ್ಲಿ ಅಜಾಗರೂಕವಾಗಿ ಯಾವತ್ತೂ ಇರಬೇಡಿ. ಬೇಜವಾಬ್ದಾರಿತನ ಬೇಡ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಇದರಿಂದ ನಿಮಗೆ ಸಮಸ್ಯೆಗಳೇ ಹೆಚ್ಚಾಗುವೆ. ದೀರ್ಘಾವಧಿಯ ಆರ್ಥಿಕ ಗುರಿಗಳನ್ನು ಏನಾದರೂ ಇದ್ದರೆ ಹೂಡಿಕೆಯಲ್ಲಿ ನೋಡಬಹುದು. ಏನು ತೊಂದರೆ ಇಲ್ಲ. ಬುದ್ಧಿವಂತಿಕೆಯಿಂದ ಹಣ ಸ್ವಲ್ಪ ಖರ್ಚು ಮಾಡಿದರೆ ಒಳ್ಳೆಯದು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಪಡಿಸುತ್ತದೆ. ಇನ್ನು ವ್ಯಾಪಾರದಲ್ಲಿ ನೋಡೋದಾದರೆ ವ್ಯಾಪಾರ ಏನು ತೊಂದರೆ ಇಲ್ಲ. ಹೊಸ ವ್ಯಾಪಾರದಲ್ಲಿ ಏನು ನೀವು ಇನ್ಸ್ಟಾಲ್ಮೆಂಟ್ ಮಾಡಲಿಕ್ಕೆ ಅಡ್ಡಿಲ್ಲ. ವ್ಯಾಪಾರದಲ್ಲಿ ಏನು ತೊಂದರೆ ಇಲ್ಲ. ಒಟ್ಟು ದಿನ ಹೇಳೋದಾದರೆ ಉತ್ತಮ ದಿನ ಅಂತ ಹೇಳ್ಬೋದು. ನೀವು ಬುದ್ಧಿವಂತರಾಗಿ ಕೆಲಸ ಮಾಡಿದರೆ ಮಾತ್ರ ಉತ್ತಮತೆ. ಇಲ್ಲಾಂದರೆ ಖಂಡಿತ ಪರಿಣಾಮ ನೀವು ಎದುರಿಸಬೇಕಾಗತ್ತೆ. ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿತು. ಇನ್ನೂ ಏನಾದರೂ ನಮ್ಮ ಭವಿಷ್ಯವಾಣಿ ನಿಮಗೆ ಲೈಕ್ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಣೇಶ ನಿಮಗೆ ಒಳ್ಳೇದು ಮಾಡಲಿ. ಜೈ ಗಣೇಶ.